ಮ್ಯಾಕ್ಸಿಮಮ್ 5 ಗ್ರಾಮ್ ವರೆಗೆ ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಹೀಟ್ ಗುಣ ಇರುತ್ತೆ. ಉಷ್ಣಾಗರ ಕಡೆಯಿಂದ ಸ್ವಲ್ಪ ಓವರ್ ಹೀಟ್ ಆಗಿಬಿಡುತ್ತೆ ಬಾಡಿನಲ್ಲಿ. ಶೀಲಾಜಿತ್ ಯಾರ್ಯಾರು ತಗೋಬೇಕು? ಓವರ್ ಆಲ್ ರಸಾಯನ ನಿಮ್ಮ ಬಾಡಿನಲ್ಲಿ ನಿಮ್ಮ ಮಸಲ್ಗೆ ಇಂಪಾರ್ಟೆಂಟು, ನಿಮ್ಮ ಮೂಳೆಗೆ ಇಂಪಾರ್ಟೆಂಟು, ನಿಮ್ಮ ಲಿವರ್ಗೆ ಇಂಪಾರ್ಟೆಂಟು, ನಿಮ್ಮ ಹಾರ್ಟ್ಗೆ ಇಂಪಾರ್ಟೆಂಟು. ಬರ್ತಾ 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 ಬರೇ ಶೀಲಾಜಿತ್ನ ಸೆಕ್ಸ್ನಲ್ಲಿನೇ ತಗೊಂಡಿಟ್ಟಿದ್ದಾರೆ. ಬಟ್ ಶೀಲಾಜಿತ್ ಆಯುರ್ವೇದನಲ್ಲಿ ಸೆಕ್ಸ್ ಬಗ್ಗೆನೇ ಅಂತ ಹೇಳಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮೂರ್ತಿಲೆ, ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್. ಶೀಲಾಜಿತ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ, ತುಂಬ ವೈರಲ್ ಆಗಿತ್ತು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ. ಅದು 10 ನಿಮಿಷ ಮಾತಾಡಿದ್ರು ಎಷ್ಟೋ ಜನ ಕ್ವಶನ್ ಕೇಳ್ತಾರೆ, ಸರ್ ಶೀಲಾಜಿತ್ ಬಗ್ಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಅದನ್ನು ಕೇಳ್ತಿದ್ದೀರಾ. ಅದಕ್ಕೆ ಮತ್ತೊಂದು ಸತಿ ಅದೇ ಶೀಲಾಜಿತ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ. ಸೊ ಶೀಲಾಜಿತ್ ಎಲ್ಲಿಂದ ಬಂತು, ಹೇಗೆ ಬಂತು ಎಲ್ಲ ನಾನು ಆಲ್ರೆಡಿ ಆ ಕತೆ ಹೇಳಿದ್ದೀನಿ. ನೀವು ಮತ್ತೊಂದು ಸತಿ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಸೊ ಇವಾಗ ನಾನು ಶೀಲಾಜಿತ್ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಅದು ತಗೋವಾಗ ಏನೇನು ಪಥ್ಯ ಪಾಲನೆ ಮಾಡಬೇಕಂತ. ಸೊ ಫಸ್ಟ್ ಎಷ್ಟು ತಗೋಬೇಕಂದ್ರೆ, ನೀವು ಶೀಲಾಜಿತ್ ಲಿಕ್ವಿಡ್ ಫಾರ್ಮ್ನಲ್ಲಿ ತಮ್ಮ ಹತ್ರ ಇದೆ ಅಥವಾ ಸ್ವಲ್ಪ ಸೆಮಿ ಲಿಕ್ವಿಡ್ ಫಾರ್ಮ್ನಲ್ಲಿ ಬರುತ್ತೆ, ಅದು 1 ಹನಿಯಿಂದ 5 ಹನಿ, ಅರ್ಧ ಗ್ಲಾಸ್ ಹಾಲಿನಲ್ಲಿ 1 ಹನಿ ಅಥವಾ 2 ಹನಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಇಲ್ಲ ಸರ್ ನನ್ನ ಹತ್ರ ಪೌಡರ್ನಲ್ಲಿ ಸಿಕ್ಕಿದೆ ನನಗೆ ಅಥವಾ ಕಲ್ ಥರ ಇದೆ, 1 ಗ್ರಾಮ್ದಿಂದ 2 ಗ್ರಾಮ್, ಮ್ಯಾಕ್ಸಿಮಮ್ 5 ಗ್ರಾಮ್ವರೆಗೆ ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹೀಟ್ ಗುಣ ಇರುತ್ತೆ. ಉಷ್ಣಾಗರ ಕಡೆಯಿಂದ ಸ್ವಲ್ಪ ಓವರ್ ಹೀಟ್ ಆಗಿಬಿಡುತ್ತೆ ಬಾಡಿನಲ್ಲಿ. ಸೊ ಇದು ಆಯಿತು ಡೋಸೇಜು. ಎರಡನೇದು, ಅದು ಸ್ವಲ್ಪ ಹೇಗೆ ತಗೋಬೇಕು. ಪ್ರಿಫರೇಬಲಿ ರಾತ್ರಿ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದಕ್ಕೆ ತಗೋಬೇಕು. ದಟ್ ಈಸ್ ದ ಬೆಸ್ಟ್ ಟೈಮ್, ರಾತ್ರಿ. ಮೂರನೇದು, ಇದು ತೊಳುವಾಗ ಏನೇನು ತಗೋಬಾರ್ದು. ಮೇನ್ಲಿ ಟೀ, ಕಾಫಿ, ಹುಳಿ ಐಟಮ್ಗಳು, ಇವು ಪಾನಿಪುರಿ ಥರ ಇರುತ್ತಲ್ಲ ಅಂಥ ಐಟಮ್ಗಳು, ಜೊತೆಗೆ ಸ್ಮೋಕು, ಡ್ರಿಂಕು ಮಾಡಬಾರ್ದು. ಆಮೇಲೆ ಶೀಲಾಜಿತ್ ಯಾರ್ಯಾರು ತಗೋಬೇಕು? 18 ವರ್ಷ ಇಟ್ಕೊಂಡು 50 ವರ್ಷವರೆಗೆ ಎಲ್ಲರೂ ತಗೋಬೋದು. ಇದು ಒಂದು ರಸಾಯನ. ಮತ್ತೊಂದು ಶೀಲಾಜಿತ್ ಬಗ್ಗೆ ನಾನು ಏನು ಹೇಳ್ತೀನಿ ಕಲ್ಪನೆ ಅಂದರೆ, ಆಯುರ್ವೇದನಲ್ಲಿ ಶೀಲಾಜಿತ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಇದು ಓವರ್ ಆಲ್ ರಸಾಯನ. ನಿಮ್ಮ ಬಾಡಿನಲ್ಲಿ ನಿಮ್ಮ ಮಸಲ್ಗೆ ಇಂಪಾರ್ಟೆಂಟು, ನಿಮ್ಮ ಮೂಳೆಗೆ ಇಂಪಾರ್ಟೆಂಟು, ನಿಮ್ಮ ಲಿವರ್ಗೆ ಇಂಪಾರ್ಟೆಂಟು, ನಿಮ್ಮ ಹಾರ್ಟ್ಗೆ ಇಂಪಾರ್ಟೆಂಟು. ಬರ್ತಾ 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 ಬರೇ ಶೀಲಾಜಿತ್ನ ಸೆಕ್ಸ್ನಲ್ಲಿನೇ ತಗೊಂಡಿಟ್ಟಿದ್ದಾರೆ. ಬಟ್ ಶೀಲಾಜಿತ್ ಆಯುರ್ವೇದನಲ್ಲಿ ಸೆಕ್ಸ್ ಬಗ್ಗೆನೇ ಅಂತ ಹೇಳಿಲ್ಲ. ಸೆಕ್ಸ್ನಲ್ಲಿ ಬೆನಿಫಿಟ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ಗೆ, ಓವರ್ ಆಲ್ ಸ್ಟೆಮಿನಾಗೆ ಚೆನ್ನಾಗಿದೆ. ಯಾರು ಜಿಮ್ ಹೋಗ್ತಾ ಇದ್ದೀರಾ, ಮಸಲ್ ಬಿಲ್ಡಿಂಗ್ ಈ ಥರ ವೇ ಪ್ರೋಟೀನ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಅಶ್ವಗಂಧ, ಶೀಲಾಜಿತ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಸಫೇದ್ ಮುಸ್ಲಿ ಸ್ವಲ್ಪ ಆ್ಯಡ್ ಮಾಡಿ. ಒಳ್ಳೆ ಬಾಡಿ, ನ್ಯಾಚುರಲ್ ಪ್ರೋಟೀನ್. ಸೊ ಶೀಲಾಜಿತ್ತು ಒಂದು ಅದ್ಭುತವಾದ ಹಿಮಾಲಯದು ದೇವ್ರು ಕೊಟ್ಟಿದ್ದ ಒಂದು ದೇಣಿಗೆ ನಮಗೆ. ಅದೇ ಪ್ಯೂರ್ ಫಾರ್ಮ್ನಲ್ಲಿ ಸಿಗೋದೇ ಕಷ್ಟ. ಸಿಗದ್ರೆ ಅದಕ್ಕಿಂತ ಬೆಸ್ಟ್ ಯಾವುದು ಮೆಡಿಸಿನ್ ಇಲ್ಲ. ಧನ್ಯವಾದ.